ಗೌಸಿದ್ದೇಶನನ್ನು ಹೃದಯದಲ್ಲಿ ನೆನೆಸುತ್ತಾ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ನಾವು ಶಾಲೆಗೆ ಹೋಗಿದ್ದು ಯಾಕೆ, ಕಾಲೇಜಿಗೆ ಹೋಗಿದ್ದು ಯಾಕಂದ್ರೆ ಶಾಲೆಗೆ ಹೋಗಿದ್ದು ಓದಕ್ಕೆ, ಅಂದ್ರೆ ಶಾಲೆಗೆ ಹೋಗಿದ್ದು ನಾವು ಜ್ಞಾನವನ್ನು ಪಡ್ಕೊಳಕ್ಕೆ. 20 ವರ್ಷಗಳ ಕಾಲ ನಾವು ಜ್ಞಾನವನ್ನು ಪಡ್ಕೊಳಕ್ಕೆ ಶಾಲಾ ಕಾಲೇಜ್ಗಳಿಗೆ ಹೋಗ್ತೀವಿ. ಮೊನ್ನೆ ಸೆಕೆಂಡ್ PUC ರಿಸಲ್ಟ್ ಆಯ್ತು. ಬಾಗಲಕೋಟೆ ಒಳಗೆ ವಿನಯ್ ಅಂತಂದ ಬೋರ್ಡ್ಗೆ ಅವನಿಗೆ ಭಾಳ ಬಡತನ. ಅವ ಒಂದು ಕೊಡ ನೀರು ಹಾಕಿ ₹1 ತೊಗೊಂಬರ್ತಿದ್ದ ಮನೆಗೆ. ದಿನ 100 ಕೊಡಪಾನ ತೊಗೊಂಡೋಗಿ 100 ಮನೆಗೆ ನೀರು ಹಾಕಿ ಬರ್ತಿದ್ದ. 100 ಕೊಡ ನೀರು ಹಾಕಿದ್ರೆ ₹100 ಕೊಡ್ತಿದ್ರು. ಅಂಥ ಹುಡುಗ ಕಷ್ಟದ ಮಧ್ಯೆ, ಬಡತನದ ಮಧ್ಯೆ ಮೊನ್ನೆ ಬಾಗಲಕೋಟೆಗೆ ರ್ಯಾಂಕ್ ಬರ್ತಾನೆ. 97% ಮಾಡ್ತಾನೆ. ನಮಗೆ ಓದಾಕ ಕೊರತೆ ಇಲ್ಲ, ಮೊಬೈಲ್ ಬಳಸೋಕೆ ಕೊರತೆ ಇಲ್ಲ, ನಮಗೆ ಎದಕ್ಕೂ ಓದಾಕ ಕೊರತೆ ಇಲ್ಲ. ಆದ್ರೂ ನಾವು ರ್ಯಾಂಕ್ ಬರೋಂಗಿಲ್ಲ. ಮೊಬೈಲ್ ಒಳಗೆ ರ್ಯಾಂಕ್ ಬಂದೀವಮ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇವ ವಿದ್ಯತೆ. ಅಂದ್ರೆ ಜ್ಞಾನಕ್ಕೆ ಪವಿತ್ರವಾದಂಥ ವಸ್ತು ಯಾವುದೂ ಇಲ್ಲ, ಜ್ಞಾನಕ್ಕೆ ಸಮಾನವಾದಂಥ ವಸ್ತು ಕೂಡ ಯಾವುದೂ ಇಲ್ಲ. ಅಂಥ ಜ್ಞಾನವನ್ನು ಪಡ್ಕೊಳಕ್ಕೆ ನಾವು ಶಾಲೆಗೆ ಹೋಗ್ತೀವಿ, ಕಾಲೇಜಿಗೆ ಹೋಗ್ತೀವಿ. ಹಿಂದೆ ಶಿಷ್ಯಂದಿರು ಕಾಡಿನೊಳಗಿರುವಂಥ ಗುರುಗಳೇ ಹುಡ್ಕೊಂಡು ಹೋಗ್ತಿದ್ರು. ಇವತ್ತು ನಾವು ಶಾಲೆಯಲ್ಲಿರುವಂಥ ಶಿಕ್ಷಕರು ಹುಡ್ಕೊಂಡು ಹೋಗ್ತೀವಿ. ಹಂಗಿದ್ದ ಬಳಿಕ ಇಲ್ಲೊಂದು ಪ್ರಶ್ನೆ ಬರ್ತೈತಿ, ಏನು ಅಂದ್ರೆ ಯಾರು ಜ್ಞಾನಿ, ಯಾರು ಜಾಣ? ಅಲ್ರಿ, 6 ಸಬ್ಜೆಕ್ಟ್ ನೋಡ್ಕೊಂಡು ಪಾಠ ಮಾಡ್ತಾರಲ್ಲ ಶಿಕ್ಷಕರು ಜಾಣರು. 6 ಸಬ್ಜೆಕ್ಟನ್ನು ನೋಡ್ಕೊಲಾರ್ದು ಒಬ್ಬನ ಬರೀತಾನಲ್ಲ ಅವ ಜಾಣ. ಮತ್ತು ಅವ್ರ 6 ಸಬ್ಜೆಕ್ಟಿಗೆ 6 ಜನ, 6 ಸಬ್ಜೆಕ್ಟಿಗೆ ಒಬ್ಬರ ಜನ. ನಾವು ಈಗ ಓದಿ ರ್ಯಾಂಕ್ ಬರ್ತಾರೆ, 90+ ಸ್ಕೋರ್ ಮಾಡಿರ್ತಾರೆ. ಆದರೂ ಅಳ್ತಿರ್ತಾರಪ್ಪ. 2 ಮಾರ್ಕಸ್ ಕಡಿಮೆ ಬಂದಿರ್ತೈತಿ, ಮಮ್ಮಿ 2 ಮಾರ್ಕಸ್ ಕಡಿಮೆ ಬಿದ್ದು ಅಳ್ತಿರ್ತಾರೆ. ಅದ ಜಸ್ಟ್ ಪಾಸ್ ಆಗಿರ್ತಾರೆ ನಮ್ಮ ಹುಡುಗರು. ಏನು ಹಬ್ಬ ಮಾಡ್ತಾರೆ, ಏನಿಲ್ಲ. ಅಪ್ಪಿದ್ದಪ್ಪಿ 2 ಮಾರ್ಕಸ್ ಹೆಚ್ಚಿಗೆ ಬಂದ್ರೆ ಏನಂತ ಅರಂದ್ರೆ ಅವ್ರು, ನಾನು ಬರ್ದಿಲ್ಲ ಅಂದ್ರೆ ಸರ್ 2 ಮಾರ್ಕಸ್ ಹೆಚ್ಚಿಗೆ ಕೊಟ್ಟಾನ, ಅವ್ರ ಹೆಸರಲ್ಲಿ 11 ತೆಂಗಿನಕಾಯಿ ಹೊಡಿತಾರೆ ಹುಡುಗರು. ನೋಡಿ, ರ್ಯಾಂಕ್ ಬಂದವರು ಅಳಕತ್ತಾರಲ್ಲ, ಏನು ಅವ್ರಿಗೆ ಜಾಣ್ರು ಅನ್ಬೇಕು? ಜಸ್ಟ್ ಪಾಸ್ ಆಗಿ ಸಂತೋಷದಿಂದ ಅದಾರಲ್ಲ ಅವ್ರಿಗೆ ಜಾಣ್ರು ಅನ್ಬೇಕು? ಇನ್ನೂ ಐತಿ. ಈಗ ನೋಡ್ರಿ, ರ್ಯಾಂಕ್ ಬಂದಿರ್ತಾನೆ. ನಾವು ರ್ಯಾಂಕ್ ಬಂದವ್ರಿಗೆ ಅಷ್ಟೇ ಜಾಣ್ರು ಅಂದ್ರೆ, ರ್ಯಾಂಕ್ ಬರಲಾರ್ದ ಒಂದು ದೊಡ್ಡ ಕಂಪನಿಯನ್ನು ಕಟ್ತಾನೆ. ಕಂಪನಿ ಕಟ್ಟಿ ರ್ಯಾಂಕ್ ಬಂದವನಿಗೆ ಮ್ಯಾನೇಜರಾಗಿ ಕೆಲಸ ಕೊಡ್ತಾನವ. ಯಾರು ಜಾಣ? ಈಗ ಸ್ಕೂಲ್ ಆಯ್ತು, ಇನ್ನು ಗಂಡ ಇರ್ತಾನೆ. ಗಂಡ ಆಫೀಸಿಗೆ ಹೋಗ್ತಾನೆ. ಆಫೀಸಿಗೆ ಹೋದಾಗ ಅಲ್ಲಿ ಅವ್ರು ಏನಂತಾರೆ ಅಂದ್ರೆ, ನಮ್ಮ ಬಾಸ್ ಭಾಳ ಶಾಣ್ಯರು ಅದಾರ ನೋಡಿ, ಏನು ಸ್ಪೀಡಾಗಿ ಕೆಲಸ ಮಾಡ್ತಾರೆ, ಏನು ಅವ್ರದ್ದು ಫಿಟ್ನೆಸ್ಸು, ಏನು ಅವ್ರು ಭಾಳ ಚಲೋ ಕೆಲಸ ಮಾಡ್ತಾರೆ, ಕಂಪ್ಯೂಟರ್ ಹಂಗೆ ರೋಬೋಟ್ ಟೈಪಿಂಗ್ ಮಾಡ್ದಂಗೆ ಮಾಡ್ತಾರೆ ಅಂತಂದು ಅಲ್ಲಿ ಅವ್ರು ಅಂತಿರ್ತಾರೆ. ಅದೇ ಆಫೀಸರ್ ಮನೆಗೆ ಬಂದ್ರೆ ಹೇಳ್ತೀನಂತ, ನಿಮಗೆ ಗುಂಡಿ ಸರಿ ಹಾಕೋನಕ್ಕೆ ಬರೋಂಗಿಲ್ಲ, ತಲೆಯಾಗಿ ಕೂದಲಿಲ್ಲ, ಆದರೂ ತಲೆ ಕನ್ನಡಿ ಮುಂದೆ ತಲೆ ಬಾಚ್ಕೊತೀವಿ, ನೀವೆಲ್ಲಿ ಶಾಣ್ಯರಿ ಅಂತಂದು ಹೆಂಡ್ತಿ ಬೈತಾಳೆ. ಆಫೀಸಿನ ದೃಷ್ಟಿಯಲ್ಲಿ ಗಂಡ ಶಾಣ್ಯವ, ಹೆಂಡತಿಯ ದೃಷ್ಟಿಯಲ್ಲಿ ಗಂಡ ದಡ್ಡ. ಈ ಗಂಡ ಶಾಣ್ಯನೂ ದೊಡ್ಡ. ಈ ಊರಿನ ಸಮಸ್ಯೆನ ಬಗೆಹರಿಸ್ತಾರೆ. ನೀವೆಷ್ಟೇ ಗಂಡಂದಿರು ಶಾಣ್ಯರಾದರೂ ಹೆಣ್ಮಕ್ಳು ಕೈಯಾಗ ಸಿಕ್ಕಾಗ ದಡ್ರಾನಿಲ್ಲ. ಈ ಊರಿನ ಸಮಸ್ಯೆನ ಬಗೆಹರಿಸ್ತಾರೆ. ಊರಿನ ಸಮಸ್ಯೆ ಬಗೆಹರಿಸೋರಿಗೆ ನಾವು ಜಾಣರು ಅಂದ್ರೆ ತನ್ನ ಮನೆ ಸಮಸ್ಯೆ ಬಗೆಹರಿಸಕ್ಕೆ ಬರೋಂಗಿಲ್ಲ. ಮತ್ತೇನಂತ ಊರ ಬದಲಾವಣೆ ಮಾಡ್ತಾನಂತ. ಇಲ್ಲಿ ಯಾರು ಜಾಣರು, ಯಾರು ದೊಡ್ಡರು? ದೊಡ್ಡ ದೊಡ್ಡ ಆಫೀಸರ್ಗಳು ಅಷ್ಟೇ ಜಾಣರಂತಲ್ಲ, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುವಂಥ ಇಂಜಿನಿಯರ್ಗಳು ಅಷ್ಟೇ ಜಾಣರಂತಲ್ಲ, ದೊಡ್ಡ ದೊಡ್ಡ ಕೇಸನ್ನು ಬಗೆಹರಿಸೋಂಥ ವಕೀಲರು ಅಷ್ಟೇ ಜಾಣರಲ್ಲ. ನಮಗೆ ಹಸಿದಾಗ 2 ತುತ್ತ ಅನ್ನ ಹಾಕುವಂಥ ರೈತರು ಕೂಡ ಶಾಣ್ಯಾರ. ಅವ್ರು 2 ತುತ್ತ ಅನ್ನ ಹಾಕ್ಲಿಕ್ಕಂದ್ರೆ ನಮಗೆ ದುಡಿಯಾಕ ಶಕ್ತಿನೇ ಬರ್ತಿದ್ದಿಲ್ಲ. ಅದಕ್ಕೆ ರೈತರು ಕೂಡ ಶಾಣ್ಯಾರ. ನೋಡ್ರಿ, ಶಿಕ್ಷಕರು ನೋಡ್ಕೊಂಡು ಪಾಠ ಮಾಡ್ಲಿಕ್ಕೆ ಅಂದಿದ್ರೆ ನಾವು ನೋಡ್ಕೊಲಾರ್ದ ಬರೆಯೋಕೆ ಹಾಕಿದ್ದಿಲ್ಲ. ಅವ್ರು ನೋಡ್ಕೊಂಡು ಪಾಠ ಮಾಡಿದಕ್ಕೆ ನಾವು ನೋಡ್ಕೊಲಾರ್ದ ಎಕ್ಸಾಮ್ ಬರೋಕತ್ತೀವಿ. ಇಲ್ಲಿ ಎಲ್ಲರೂ ಸಹಿತ ಜಾಣರಾಗ್ಬೇಕಂತಂದು ಎಲ್ಲರೂ ಇಚ್ಛೆ ಪಡ್ತಾರೆ.
ಯಾವಾಗ ಮನುಷ್ಯ ಜಾಣನಾಗ್ತಾನಂದ್ರೆ ಅದು ವಿದ್ಯಾರ್ಥಿಯ ಜೀವನ ಇರ್ಬೋದು, ಯಾರೇ ಇರ್ಬೋದು. ಯಾವಾಗ ಜಾಣ ಆಗ್ತಾನಂದ್ರೆ ಯಾವಾಗ ತಪ್ಪು ಕೆಲಸ ಮಾಡೋದು ಬಿಡ್ತಾನ ಅವಾಗ ಮನುಷ್ಯ ಜಾಣ ಆಗ್ತಾನೆ. ನಮಗೆ ಮತ್ತು ನೀವು ಅನ್ಬೋದು, ಏನ್ರಿ ಜಾಣ ಒಟ್ಟ ತಪ್ಪ ಮಾಡಂಗಿಲ್ಲ ಏನ್ರಿ? ಜಾಣ ತಪ್ಪು ಮಾಡ್ತಾನ, ಯಾವಾಗೋ ಒಂದಿನ ಅನಿರೀಕ್ಷಿತವಾದಂಥ ತಪ್ಪುಗಳು ಆಗ್ತಾವ. ಆದ್ರೆ ನಾವು ನಿರೀಕ್ಷಿತ ತಪ್ಪುಗಳದ ಭಾಳ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಕಸವನ್ನು ಹಾಕಬಾರ್ದು, ಅಲ್ಲೇ ಹಾಕೋದು. ಗಾಡಿ ನೋ ಪಾರ್ಕಿಂಗ್ ಬರೆದಿರ್ತಾರೆ, ಅಲ್ಲಿ ಗಾಡಿ ಎಲ್ಲರೂ ಉದ್ದಾಗ ನೋ ಪಾರ್ಕಿಂಗ್ನಾಗ ಹಚ್ಚಿದ್ರಿ ವಾರ್ಡ್ ಹಚ್ತಾನೆ, ನಾ ಬರೋ ಮಟ್ಟ ಯಾರೂ ಹಚ್ಚಬಾರ್ದು ಅಂತಾನೆ. ಸಿಗರೇಟ್ ಸೇದಬಾರ್ದು ಅನ್ನೋದು ಗೊತ್ತು, ಕುಡಿಬಾರ್ದು ಅನ್ನೋದು ಗೊತ್ತು, ಈಗ ಬಂತಲ್ಲ IPL ಬೆಟ್ಟಿಂಗ್ ಆಡಬಾರ್ದು ಅನ್ನೋದು ಗೊತ್ತು. ಆದರೂ ಇಂಥ ತಪ್ಪುಗಳನ್ನು ಮಾಡೇ ನಾವು ಜಾಣರಾಗೋದು. ಹೇಳಿ, ಜಾಣರು ಯಾವಾಗಾರ ತಪ್ಪುಗಳನ್ನು ಮಾಡ್ತಾರೆ? ಇಂಥ ತಪ್ಪುಗಳನ್ನು ಯಾವಾಗ ಮಾಡೋದನ್ನು ಬಿಟ್ಟು ಸರಿಯಾದಂಥ ಮಾರ್ಗದೊಳಗೆ ಹೋಗ್ತೀವಲ್ಲ ಅವಾಗ ನಾವು ಜಾಣರಾಗಕ್ಕೆ ಸಾಧ್ಯ ಐತಿ. ಅದಕ್ಕೆ ಮನುಷ್ಯ ತಪ್ಪುಗಳನ್ನು ಮಾಡೋದು ಬಿಟ್ಟು ಸರಿಯಾದಂಥ ಮಾರ್ಗದಾಗ ಹೋಗ್ಬೇಕು, ಅವಾಗ ಮನುಷ್ಯ ಜಾಣ ಆಗ್ತಾನೆ. ಈಗ IPL ಮ್ಯಾಚ್ ಬಂತು, ಗಂಡ ಆಫೀಸಿಂದ ಮನೆಗೆ ಬಂದು ಕೂಡಲೇ ಹೆಂಡ್ತಿಗಂದು ಮ್ಯಾಚ್ ಹಾಕಂಗಿಲ್ಲ, ಏನು ಮಾಡ್ತೀವಿ? ಅವ ಅಂದ ನೋಡ್ಕೊತೀನಿ ಅಂದ. ಏನು ನೋಡ್ಕೊತಿ? ನೀ ಯಾವ ಚಾನಲ್ ಹಾಕ್ತಿ ಅದ ನೋಡ್ಕೊತೀನಿ, ಮತ್ತೆ ಯಾವ ನೋಡ್ಕೊಳ್ಳಿ ಅಂದ್ರೆ ನಮಗೊಂದು ಚಾನಲ್ ಬದಲಾವಣೆ ಮಾಡಕ್ಕೆ ಬರೋದು, ಇನ್ನು ಊರನ್ನು ಏನು ಬದಲಾವಣೆ ಮಾಡ್ತಿದ್ದಾನೆ ಹೇಳಿ? ಜಾಣ ಯಾರು ಅಂದ್ರೆ ಇನ್ನೊಬ್ಬರನ್ನ ಬದಲಾವಣೆ ಮಾಡುವ ಜಾಣ ಅಲ್ಲ, ಯಾರು ತನ್ನನ್ನು ತಾನು ಬದಲಾವಣೆ ಮಾಡ್ಕೊತಾನಲ್ಲ ಅವ ಜಾಣ. ಮೊದಲು ನಾವು ಬದಲಾವಣೆ ಆಗಬೇಕು, ಆಮೇಲೆ ಊರು ಬದಲಾವಣೆ ಆಗ್ತೈತಿ. ನಾವು ಹೆಂಗಿದೀವಿ ಅಂದ್ರೆ ನಾವು ಮತ್ತೆ ಬದಲಾವಣೆ ಆಗಿಲ್ಲ, ಊರು ಬದಲಾವಣೆ ಮಾಡಕ್ಕೆ ಹೋಗ್ತೀವಲ್ಲ, ಇಂಥ ತಪ್ಪನ್ನು ಮಾಡೋದು ಬಿಡ್ಬೇಕು ಮನುಷ್ಯ. ಈಗ ನಮ್ಮ ತಂದೆ ತಾಯಿ ಅದ, ಅವರಿಗೆ ನಾವು ಅವಗೌರವಿಸುವಂಥ ತಪ್ಪನ್ನು ಮಾಡಬಾರ್ದು. ಈಗ ಒಂದು ಗಾಡಿ ತೊಗೊತೀವಿ, ಹೊಸ ಗಾಡಿ ತೊಗೊಂಡಾಗ ಏನಂತೀವಿ ಅಂದರೆ ಎಷ್ಟು ಸ್ವಚ್ಛ ಇರ್ತೀವಿ ಗಾಡಿ, ಎಷ್ಟು ಗೌರವದಿಂದ ಕಾಣ್ತಿರ್ತೀವಿ ಅನ್ನೋ ಗಾಡಿ ಅಂತ ತೊಗೊಂಡಾಗ. ಯಾರಿಗೆ ಕೊಡಂಗಿಲ್ಲ, ಮತ್ತೆ ಯಾರಿಗಾರು ಕೊಟ್ಟು ಏನಾರು ಮಾಡ್ತಾರೋ ಅಂತಂದು ಯಾರಿಗೆ ಕೊಡಂಗಿಲ್ಲ. ಬರೀ ಒಂದು ಗಾಡಿಯನ್ನು ಗೌರವದಿಂದ ಕಾಣುವವರು ನಾವು. ನಮ್ಗೆ ತಂದೆ ತಾಯಿಗಳು ಇಂಥ ಬಾಡಿ ಕೊಟ್ಟಾರಲ್ಲ, ಇಂಥ ಬಾಡಿ ಕೊಟ್ಟರು ಸಹಿತ ನಾವು ತಂದೆ ತಾಯಿನ ಯಾಕೆ ಗೌರವದಿಂದ ಕಾಣಬಿಡ್ರಿ? ಯಾಕೆ ಕಾಣಬಿಡ್ರಿ? ಗಾಡಿ ಹೋದ್ರೆ ಬರ್ತದ ಇನ್ನೊಂದು ಹೊಸದು, ಬಾಡಿನ ಹೋದ್ರೆ ಬದುಕೇ ಇಲ್ಲ. ಅದಕ್ಕೆ ಜೀವನದಾಗ ಜಾಣರು ಯಾರು ಅಂದ್ರೆ ತಂದೆ ತಾಯಿನ ಗೌರವಿಸೋರು ಜಾಣರು. ಒಂದಿನ ಒಬ್ಬ ಹುಡುಗ ಭಾಳ ಲೇಟಾಗಿ ಬರ್ತಿದ್ದ ಶಾಲೆಗೆ, ಮಾಸ್ತರ್ಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಒಳಗೆ ಕರೆದ ಲಾಸ್ಟ್ ಕುಣಿಸಿದ, ಅವ ಒಂದನೇಕ ಲಾಸ್ಟ್ ಬಂತು. ಮಾಸ್ತರ್ ಕೇಳ್ತಾನೆ, ನಾವೊಂದು ಕವನ ಹೇಳ್ತೀನಿ, ನೀವೊಂದು ಕವನ ಹೇಳ್ಬೇಕು. ಸರ್ ಅಂದ, ಮೀನು ಇಲ್ಲದ ಬಲೆ, ಒಲಿ ಇಲ್ಲದ ಬೆಂಕಿ ಇಲ್ಲದ ಒಲೆ, ಖಾಲಿ ಇರುವ ನಿನ್ನ ತಲೆ, ಇದ್ದರೆಷ್ಟು ಬಿಟ್ಟರೆಷ್ಟು. ಹಿಂಗೆ ಒಂದು ಉದಾಹರಣೆ ಕೊಡ ಅಂದ. ಅವ ಮೊದಲ ಲಾಸ್ಟ್ ಬೆಂಚ್ ಎದ್ದ. ಸರ, ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನಿಮ್ಮ ನೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆಷ್ಟು ಬಿಟ್ಟರೆಷ್ಟು. ನೋಡ್ರಿ ಸರ್, ಶಿಕ್ಷಕರಿಗೆ ನಾವು ಗೌರವವನ್ನು ಕೊಡಬೇಕು ಮೊದಲು. ಅಪ್ಪಿತಪ್ಪಿ ಲಾಸ್ಟ್ ಬೆಂಚವರು ಮೊದಲು ಶಿಕ್ಷಕರಿಗೆ ಗೌರವವನ್ನು ಕೊಡ್ರಿ. ಮತ್ತು ಶಿಕ್ಷಕರಾದಂಥವ್ರು ಯಾವಾಗ ಜಾಣರಕ್ಕಾರ ಅಂದ್ರೆ ಕ್ಲಾಸಿಗೆ ಬಂದ ಕೂಡಲೇ ಮಕ್ಕಳಿಗೆ ಹೆಂಗೆ ನಾವು ಪಾಠ ಮಾಡಿದ್ರೆ ಮಕ್ಕಳಿಗೆ ತಿಳಿತೈತಲ್ಲ, ಹೆಂಗೆ ಪಾಠ ಮಾಡಿದ್ರೆ ಮಕ್ಕಳಿಗೆ ತಿಳಿತೈತೆ ಅನ್ನೋಂಥ ಅರಿವಿದ್ದವ್ರು ಮಾತ್ರ ಶಿಕ್ಷಕರು ಜಾಣರಾಗಕ್ಕೆ ಸಾಧ್ಯ ಐತಿ, ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕೆ ಮನುಷ್ಯ ಶಿಕ್ಷಕರಿಗೆ ಗೌರವವನ್ನು ಕೊಡಬೇಕು. ನಾವು ಮೊದಲು ತಪ್ಪುಗಳನ್ನು ಮಾಡೋದು ಬಿಡಬೇಕು. ನೋಡಿ, ಒಬ್ಬರು ಗಣಿತ ಪ್ರೊಫೆಸರ್ ಇದ್ದರು. ಅವರು ಅವಾಗೆಲ್ಲ ಹುಡ್ರಿಗೆಲ್ಲ ಸೆಂಡಪ್ ಡೇ ಬೀಳ್ಕೊಡೋ ಸಮಾರಂಭ ಇತ್ತು. ಅವಾಗ ಕರೆಸಿ ಅವರು ಹತ್ತರ ಮಗ್ಗಿ ಬರೋಕತ್ತಿದ್ರು. 10 ಒಂದಲೇ 10, 15 50, 19 90, 10 101 ಬರೋದು. ಅವರೆಲ್ಲ ನಕ್ಕು ಬಿಟ್ರು. ನಕ್ಕು ಹೇಳ್ತಾರೆ, ಏನು ರೀ ಸರ್ ನೀವು 10 100, ನೀವು ಶಾಣ್ಯರೇ ಇಲ್ಬಿಡ್ರಿ, ದಡ್ಡರತ್ತೀರಿ ಅಂದ್ರೆ. ಅವಾಗ ಸರ್ ಹೇಳ್ತಾನೆ, ಇದು ಬರೀ ಲೆಕ್ಕ ಅಲ್ಲಿದು, ಇದು ಜೀವನದ ಲೆಕ್ಕ. 10 101 ಬರ್ದಿದ್ದು 10 101 ಬರ್ದಿದ್ದು ಕಾಣಿಸ್ತೈತಿ, ಆದ್ರೆ 100 ಬರ್ದಿದ್ದು ನಿಮ್ಗೆ ಕಾಣಿಸೋವಲ್ದು. ಹಂಗೆ ಮುಂದೆ ಸಮಾಜದೊಳಗೆ ನೀವು 100 ಒಳ್ಳೆಯ ಕೆಲಸ ಮಾಡಿರಿ, 100 ಚಲೋ ಕೆಲಸ ಮಾಡಿರಿ, ಆದ್ರೆ ನೀವು ಒಂದು ತಪ್ಪನ್ನು ಮಾಡಿದ್ರೆ ಜನರು ನೆನಪಿಡ್ತಾರ ಅಂತಂದು ಈ ಲೆಕ್ಕ ನಿಮ್ಗೆ ಹೇಳ್ತೈತಿ. ಅದಕ್ಕೆ ನೀವು ತಪ್ಪುಗಳನ್ನು ಮಾಡಬಾರ್ದು. ಅದಕ್ಕೆ ಮನುಷ್ಯ ತಪ್ಪನ್ನು ಮಾಡುವನು ಜಾಣನಲ್ಲ. ನೋಡ್ರಿ, ಮನುಷ್ಯನ ಸ್ವಭಾವ ಹೆಂಗೈತೆ ಅಂದ್ರೆ ಮನೋವೈಜ್ಞಾನಿಕ ಭಾಳ ಚಲೋ ಹೇಳ್ತಾರೆ. ನಮ್ಮ ಸ್ವಭಾವ ಹೆಂಗೈತೆ ಅಂದ್ರೆ
ನಮ್ದು ತಪ್ಪಾಯ್ತಂದ್ರೆ ವಕೀಲರು ಹಾಕಿವಂತ, ಅದ ಬೇರೆಯವ್ರ ತಪ್ಪಾಯ್ತಂದ್ರೆ ನ್ಯಾಯಾಧೀಶರೇ ಆಗ್ಬಿಡ್ತೀವಿ. ಒಂದೇ ಇಟ್ಟಿಗೆ ಶೂಟ ಆಗತ್ತಿಲ್ಲ. ಈಗ ನಮ್ಮ ಸಂಬಂಧಿಕರದಾರ, ನಮ್ಮ ಸಂಬಂಧದೊಳಗೆ ಒಂದು ಯಾವುದೋ ಒಂದು ತಪ್ಪು ಆಗ್ತೈತೆ. ತಪ್ಪು ಆಯ್ದಾಗ ನಮಗೆ ಭಾಳ ದುಃಖ ಆಗ್ತೈತಿ. ಅದಾ ತಪ್ಪು ನಮ್ಮ ಮನೆ ಎದುರುಗಡೆ ಇದ್ದವ್ರದ್ದು ಆಗೈತಿ, ಆದ್ರೆ ನಮ್ಮ ಸಂಬಂಧಿಕರು ಮಾಡಿದಾಗ ನಮ್ಗೆ ತಪ್ಪು ದುಃಖ ಜಾಸ್ತಿ ಕೊಟ್ಟೈತಿ. ನಮ್ಮ ಮನೆ ಎದುರುಗಡೆ ಆದೋ ದುಃಖ ಕಡಿಮೆ ಕೊಟ್ಟೈತಿ. ಈಗ ದೋಸ್ತರದಾರ, ನಮ್ಮ ದೋಸ್ತ ಬೆಳಗಿಂದ ರಾತ್ರಿವರೆಗೆ ಇದ್ದು ಸಹಿತ ಒಂದು ಯಾವುದಾದ್ರೂ ನಮ್ಮ ಬಗ್ಗೆ ತಪ್ಪನ್ನು ಮಾಡಿದ್ರೆ ನಮ್ಗೆ ದುಃಖ ಜಾಸ್ತಿ ಕೊಟ್ಟೈತಿ. ಅದು ಇನ್ನೊಬ್ಬ ದೋಸ್ತ ಅದಾನ, ಅವ ತಪ್ಪನ್ನು ಮಾಡಿದ್ರೆ ದುಃಖ ಜಾಸ್ತಿ ಕೊಟ್ಟಿಲ್ಲ. ಯಾಕೆ? ಒಂದು ಘಟನಾ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಭಾಳ ಸುಂದರವಾದಂಥ ಘಟನೆ, ನೀವೆಲ್ಲ ಕೇಳಿರಬೇಕು. ಸೂಫಿ ಅಂತಂದು ಹೆಸರು ಕೇಳಿರ್ಬೇಕು. ಸೂಫಿ ಸಂತರು ಅವರು ಭಾಳ ಪ್ರೇಮದಿಂದ ಇರ್ತಾರೆ. ಸೂಫಿ ಅಂದ್ರೆ ಪ್ರೇಮದಿಂದ ಯಾರು ಇರ್ತಾರ ಅವ್ರಿಗೆ ಸೂಫಿ ಸಂತರು ಅಂತಂದು ಕರೀತಾರೆ. ಅಂಥವ್ರ ಕತೆ ಸೂಫಿ. ಒಬ್ಬರು ಗುರುಗಳು, ಅವ್ರ ಹೆಸರು ಜುನೈದರ್ ಅಂತಂದು. ಜುನೈದರ್ ಅವ್ರಿಗೆ ಹಲವಾರು ಜನ ಶಿಷ್ಯಂದಿರು. ಅಂಥ ಶಿಷ್ಯರಲ್ಲಿ ಮನ್ಸೂರ್ ಅಂತಂದು ಒಬ್ಬ. ಮನ್ಸೂರು ಮತ್ತು ಮನ್ಸೂರ ಗೆಳೆಯರೆಲ್ಲರೂ ಜುನೈದರ್ ಗುರುಗಳ ಹತ್ರ ಆತ್ಮಜ್ಞಾನ ಸಂಬಂಧ ಹೋಗಿದ್ರು. ಹೆಂಗೆ ನಾವು ಶಾಲೆಗೆ ವಿದ್ಯಾ ಸಂಬಂಧ ಹೋಗಿವಿ, ಹಂಗೆ ಮನ್ಸೂರು ಆತ್ಮಜ್ಞಾನ ಸಂಬಂಧ ಜುನೈದರ್ ಗುರುಗಳ ಹತ್ರ ಹೋದ್ರು. ಅವಾಗ ಜುನೈದರ್ ಗುರುಗಳ ಹತ್ರ ಹೋಗಿ ಅವಾಗ ಜುನೈದರ್ ಗುರುಗಳು ಶಿಷ್ಯಂದ್ರಿಗೆ ಬೋಧನೆ ಮಾಡ್ತಿರ್ತಾರೆ. ಎಕ್ಸ್ಪೆಷಲಿ ಮನ್ಸೂರ್ ಅಂದ್ರೆ ಭಾಳ ಇಷ್ಟ ಜುನೈದರ್ ಗುರುಗಳು. ಅದೇನು ಪ್ರೇಮ ಆ ಗುರುಗಳಿಗೆ ಶಿಷ್ಯರ ಮ್ಯಾಗ, ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಮೇಲೆ ಪ್ರೇಮ ಹೆಂಗೋ ಹಂಗೆ ಗುರುಗಳಿಗೆ ಶಿಷ್ಯರ ಮ್ಯಾಗ ಭಾಳ ಪ್ರೇಮ. ಮನ್ಸೂರ್ ಅಂದ್ರೆ ಭಾಳ ಇಷ್ಟ ಜುನೈದರ್ಗೆ. ಅವ್ರು ಎಲ್ಲ ಬೋಧನೆನ ಮನ್ಸೂರಿಗೆ ಮಾಡಿದರು ಮತ್ತು ಮನ್ಸೂರಿನ ಫ್ರೆಂಡ್ಸಿಗೆಲ್ಲ ಮಾಡ್ತಾರೆ. ಅವಾಗ ಮನ್ಸೂರ್ ಆತ್ಮಜ್ಞಾನ ವ್ಯಕ್ತಿ ಆಗ್ತಾನೆ. ಆತ್ಮಜ್ಞಾನ ಆಗಿದ ಕೂಡಲೇ ಗುರುಗಳ ಹತ್ರ ಇರೋಂಗಿಲ್ಲ ಸೋಫೀಸ್ ಅಂತ. ಅವಾಗ ಜುನೈದರ್ ಕರೆದು ಮನ್ಸೂರ್ ಕರೆದು ಹೇಳ್ತಾರೆ, ನೋಡಪ್ಪ ಇನ್ನು ನಿಂದ ಆತ್ಮಜ್ಞಾನ ಆಗೈತಿ, ನೀನು ನಿಮ್ಮ ಊರಿಗೆ ಹೋಗಿ ಅಲ್ಲಿ ನಿಮ್ಮ ಊರಿನಾಗ ಬೋಧನೆ ಮಾಡು ಅಂತಂದು ಕಳಿಸ್ತಾರೆ. ಅವಾಗ ಮನ್ಸೂರ್ ಮತ್ತು ಮನ್ಸೂರಿನ ಗೆಳೆಯರೆಲ್ಲರೂ ಊರಿಗೆ ಬಂದು ಬೋಧನೆ ಮಾಡ್ತಾರೆ. ಸತ್ಯದ ಬಗ್ಗೆ ಬೋಧನೆ, ಪ್ರೇಮದ ಬಗ್ಗೆ ಬೋಧನೆ ಮಾಡ್ತಾರೆ. ನಮ್ಮ ಜೀವನ ಇರೋದು 4 ದಿನ, ಪ್ರೇಮದಿಂದ ಇದ್ರೆ ನಮ್ಮ ಬದುಕು ಸಂತೋಷದಿಂದ ಇರ್ತೈತಿ. ಅದಕ್ಕೆ ಮನುಷ್ಯರೆಲ್ಲರೂ ಸಹಿತ ಪ್ರೇಮದಿಂದ ಇರಬೇಕಂತಂದು ಬೋಧನೆ ಮಾಡ್ತಿರ್ತಾರೆ. ಇಂಥ ಬೋಧನೆಗಳು ಕೆಲವು ಜನರಿಗೆ ಇಷ್ಟ ಆಗ್ತವೆ, ಇನ್ನು ಕೆಲವು ಜನರಿಗೆ ಇಷ್ಟ ಆಗಲ್ಲ. ಯಾರಿಗೆ ಮನ್ಸೂರನ ಬೋಧನೆಗಳು ಇಷ್ಟವಾಗ್ತಿರ್ಲಲ್ವ ಅವರೆಲ್ಲರೂ ಹೋಗಿ ರಾಜನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ರಾಜ ಮನ್ಸೂರನ ಕರೆಸಿ ಗಲ್ಲು ಶಿಕ್ಷೆ ಕೊಡ್ತಾನೆ. ಎಂಥ ಗಲ್ಲು ಶಿಕ್ಷೆ ಅಂದ್ರೆ ಜನರೆಲ್ಲ ಕಲ್ತುಂಡು ಒಗಿಬೇಕು. ಮನ್ಸೂರಿಗೆ ಕರ್ಕೊಂಬಂದು ಮನ್ಸೂರಿಗೆ ಮರುದಿವ್ಸ ಹಗ್ಗ ಕಟ್ಟಿದ್ರು, ಕೈಯಿಂದ ಕೈಗೆ ಹಗ್ಗ ಕಟ್ಟಿದ್ರು, ಎಲ್ಲ ಕಟ್ಟಿದ್ರು. ಎಲ್ಲ ಜನಗಳು ಸಹಿತ ಕಲ್ತುಂಡೋಗಿ ಆ ಥರ ಮನ್ಸೂರಿಗೆ ಒಂದು ಸಲ ಊಹೆ ಮಾಡ್ಕೊಳ್ರಿ ಏನಾಗಿರ್ಬೋದು ಮನ್ಸೂರಿಗೆ. ನಮಗೆಲ್ಲ ಆಶ್ಚರ್ಯ ಆಗ್ತೈತಿ. ಮನ್ಸೂರಿಗೆ ಎಲ್ಲ ಲಕ್ಷಾಂತರ ಜನಗಳು, ಒಬ್ಬರಿಬ್ಬರು ಲಕ್ಷಾಂತರ ಜನಗಳು ಕಲ್ತುಂಡೋಗಿವಾಗ ಮನ್ಸೂರು ನಗಾಕತ್ತಿದ್ದ. ನಮಗೆ 2 ಏಟು ಲತ್ತುಗುಣಿ ಸಹಿಸೋಣಕ್ಕಾಗಲ್ಲ, ಕಲ್ತುಂಡೋಗಿ ಆಗ್ತಿದ್ರು. ಅವಾಗ ಯಾರೋ ಒಬ್ಬ ಕೇಳ್ತಾನೆ, ಏನ್ರಿ ನೀವು ಮನುಷ್ಯರತ್ರ ಏನದಿಲ್ಲ, ಕಲ್ತುಂಡೋಗಿ ಆಗ್ತಾರೆ ಎಲ್ಲರೂ, ಆದರೂ ಸಹಿತ ನೀವು ನಗಾಕತ್ತೀರಲ್ಲ ಯಾಕೆ? ಅವಾಗ ಮನ್ಸೂರು ಹೇಳ್ತಾನೆ, ನಾ ಎದಕ್ಕೆ ನಗಾಕತ್ತೀನಿ ಅಂದ್ರೆ ಈಗ ನಮ್ಮ ದೇಹ ಐತೆ, ಇದು ಪವಿತ್ರ ಆಗ್ಬೇಕಾಗಿತ್ತು ಅಂದ್ರೆ ನೀರಿನ ಮುಖಾಂತರ ಇದು ದೇಹ ಪವಿತ್ರ ಆಗ್ತೈತೆ. ನಾನು ಎದಕ್ಕೆ ನಗಾಕತ್ತೀನಿ ಅಂದ್ರೆ ಎಲ್ಲರೂ ದೇಹವನ್ನು ನೀರಿನಿಂದ ಸ್ನಾನವನ್ನು ಮಾಡಿಸಿದ್ರೆ ನಾನು ರಕ್ತದಿಂದ ನನ್ನ ದೇಹವನ್ನು ಪವಿತ್ರ ಮಾಡ್ಕೊಳಕತ್ತೀನಿ, ಅದಕ್ಕೆ ನಾನು ನಗಾಕತ್ತೀನಿ ಅಂತ. ಆಮೇಲೆ ಮನ್ಸೂರನ ಫ್ರೆಂಡ್ಸ್ ಬರ್ತಾರೆ. ಬಂದು ಎಲ್ಲರೂ ಕಲ್ತೊಂದಾಗತ್ತಾರೆ. ನಾನು ಸುಮ್ಮನೆ ಏನಾದರೂ ಒಗಿಲಿಕ್ಕಂದ್ರೆ ರಾಜ ನನ್ನ ಮ್ಯಾಗ ಸಂಶಯ ಪಟ್ಟು ನನಗೂ ಗಲ್ಲು ಶಿಕ್ಷೆ ಕೊಡ್ತಾನಂತ ತಿಳ್ಕೊಂಡು ಮನ್ಸೂರಿಗೆ ಎಲ್ಲರೂ ಕಲ್ತೊಂದಾಗತ್ತಿದ್ರೆ ಮನ್ಸೂರಿನ ಫ್ರೆಂಡು ಒಂದು ಹೂ ತೊಂದೊಯ್ಯಕ್ಕಂತ ಯೋಚನೆ ಮಾಡ್ತಾನೆ. ಒಂದು ಹೂ ತೊಗೊಂಡು ಮನ್ಸೂರಿನ ಮ್ಯಾಗ ಎಸಿತಾನೆ. ಅವಾಗ ಮನ್ಸೂರು ಅಳಕತ್ಬಿಟ್ಟು ಎಲ್ಲರ ಗಾಬರಿ ಆದ್ರು. ಕಲ್ಲು ತೊಂದು ಹೋಗ್ದಾಗ ನಕ್ಕೋ ಅಂತ ಇದ್ದ, ಹೂ ತೊಗೊಂಡು ಹೋದಾಗ ಅಳಕತ್ತಿದ್ದ. ಅವಾಗ ಮನ್ಸೂರನ ಫ್ರೆಂಡ್ ಕೇಳ್ತಾನೆ, ಅಲ್ಲೋ ದೋಸ್ತ, ನಿನಗೆಲ್ಲರೂ ಕಲ್ಲು ತೊಂದು ಹೋಗಿದಾಗ ನೀನು ನಕ್ಕೋ ಅಂತಿದ್ದೆ, ನಾ ಹೂ ತೊಂದು ಹೋಗಿದ್ದಕ್ಕೆ ನೀನು ಯಾಕೆ ಅಳಕತ್ತೀವೋ ದೋಸ್ತ ಅಂತ ಕೇಳ್ತಾನೆ. ಅವಾಗ ಮನ್ಸೂರು ಭಾಳ ಚಲೋ ಮಾತಾಡ್ತಾನೆ, ನೋಡು ದೋಸ್ತು, ನನ್ನ ಬಗ್ಗೆ ತಿಳುವಳಿಕೆ ಇಲ್ಲದವರು ನನಗೆ ಕಲ್ಲು ತೊಂದು ಹೋಗಿಲ್ಲಲ್ಲ, ನನಗೆ ಸಾಯಿಸಲಿ ನನಗೆ ದುಃಖ ಆಗಲ್ಲ. ಆದರೆ ನನ್ನ ಬಗ್ಗೆ ನಿಮ್ಗೆ ತಿಳುವಳಿಕೆ ಐತಿ, ಅಂಥ ತಿಳುವಳಿಕೆ ಇದ್ದರೂ ಸಹಿತ ನನಗೆ ಹೂ ತೊಗೊಂಡು ಹೋಗಿದ್ದಿಲ್ಲ, ಅದಕ್ಕೆ ನನಗೆ ದುಃಖ ಭಾಳ ಆಯಿತು ಅಂತಂದು ಮನ್ಸೂರು ಹೇಳ್ತಾನೆ. ಯಾವಾಗ ನಮ್ಗೆ ದುಃಖ ಜಾಸ್ತಿ ಆಗ್ತೈತೆ ಅಂದ್ರೆ ನಮ್ಮವರ ಒಂದು ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದ್ರೆ ನಮ್ಗೆ ದುಃಖ ಆಗ್ತೈತಿ.
ಅದಕ್ಕೆ ಮನುಷ್ಯ ತಪ್ಪನ್ನು ಮಾಡೋದು ಬಿಡಬೇಕು, ಸರಿಯಾದಂಥ ಕೆಲಸವನ್ನು ಮಾಡಬೇಕು. ಈ ಜಗತ್ತಿನೊಳಗೆ ಜ್ಞಾನಿಗಳು ಹೆಂಗೆ ಬದುಕಿ ಹೋದ್ರು? ಗೌತಮ ಬುದ್ಧರು ಎಂಥ ಜ್ಞಾನಿ. ಅವ್ರು ಹೇಳ್ತಾರೆ ಆಸೆ ದುಃಖಕ್ಕೆ ಕಾರಣ ಅಂದರು. ಅವ್ರು ಹೇಳಿದರು, ನಾವು ಅದನ್ನು ಪಾಲಿಸಲೇ ಇಲ್ಲ. ಶರಣರು ಬಸವಣ್ಣವ್ರು ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಅಂದರು. ನಾವು ಒಬ್ಬರ ಮೇಲೆ ಆದರೂ ಕರುಣೆನ ತೋರಲೇ ಇಲ್ಲ. ಸಾಕ್ರೆಟಿಸ್ ಹೇಳ್ತಾನೆ, ಮನುಷ್ಯನೇ ನೀನು ಜ್ಞಾನಿ ಆಗ್ಬೇಕಲ್ಲ, ಏನೂ ಮಾಡಬೇಡ, ನಿನ್ನನ್ನು ನೀ ತಿಳ್ಕೊ, ನೀ ಜ್ಞಾನಿ ಆಗಿ. ಆದ್ರೆ ನಾವು ನಮ್ಮನ್ನು ತಿಳ್ಕೊಳೋದು ಬಿಟ್ಟು ಊರು ಮಂದಿ ಸುದ್ದಿ ಏನಾತಂತ ತಿಳ್ಕೊಳಕ್ಕೆ ಹೋಗಿದ್ದಕ್ಕೆ ನಮ್ಮ ಕೈಯಿಂದ ತಪ್ಪಾಗ್ಯಾವ. ಜ್ಞಾನಿಗಳು ಹೆಂಗೆ ಬದುಕಿದ್ರು ಅಂದ್ರೆ ಇದ್ದು ಇಲ್ಲದಂಗೆ ಬದುಕಿದ್ರು ಜ್ಞಾನಿಗಳು. ನಾವು ಹೆಂಗೆ ಬದುಕ್ತೀವಿ ಅಂದ್ರೆ ನಮ್ಮ ಹತ್ರ ಹಣ ಇರಲ್ಲ, ಕಾರ್ ಇರಲ್ಲ, ಏನೂ ಇರಂಗಿಲ್ಲ, ಆದರೂ ಇದ್ದಂಗೆ ಬದುಕಬೇಕನ್ನುವಂಥ ಕೆಲಸ ಐತಲ್ಲ, ಆ ಕೆಲಸದಿಂದ ಎಷ್ಟೋ ತಪ್ಪುಗಳಾಗವು. ಅದಕ್ಕೆ ಮನುಷ್ಯ ತಪ್ಪುಗಳನ್ನು ಮಾಡುವುದು ಬಿಟ್ಟ ಅವ ಶಾಣೆ ಆಗ್ತಾನ. ಯಾರು ತಪ್ಪು ಮಾಡ್ತಾರ ಅವ್ರು ಶಾಣೆ ಅಲ್ಲ. ಅದಕ್ಕೆ ಮನುಷ್ಯ ಸದಾ ಸರಿಯಾದಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ 2 ಮಾತುಗಳನ್ನು ಮುಗಿಸುತ್ತೆ.